ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪ್ರಥಮ PUC ರಾಜ್ಯಶಾಸ್ತ್ರ ಮಾದರಿ ಪ್ರಶ್ನೆ ಪತ್ರಿಕೆ 2024-25. ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಸೆಕೆಂಡ್ PUC ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಷ್ಟೇ ಇದಾವ, ನಮ್ಮ ಫಸ್ಟ್ PUC ಇಲ್ವಾ ಅಂತ ಹೇಳಿ ಕೇಳ್ತಾ ಇದ್ರಿ. ಸೊ ಅಂತ ವಿದ್ಯಾರ್ಥಿಗಳಿಗೆ ಇವತ್ತೊಂದು ಸುವರ್ಣ ಅವಕಾಶ. ಈ ಪ್ರಶ್ನೆ ಪತ್ರಿಕೆ ನಿಮಗೆ ಒಂದು ಹುಮ್ಮಸ್ಸು ಮತ್ತು ನಾಳೆ ವಾರ್ಷಿಕ ಪರೀಕ್ಷೆಗೆ ಬರಲಿಕ್ಕೆ ಒಂದು ಒಲವನ್ನು ಕೊಡ್ತದೆ ಅಂತ ಹೇಳ್ತೀನಿ. ಇದರ ಜೊತೆಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ಪ್ರಶ್ನೆಗಳು ಬಂದಿವೆ, ಬಹು ಆಯ್ಕೆಯಲ್ಲಿ, ಹೊಂದಿಸಿ ಬರೆಯಲ್ಲಿ, ಬಿಟ್ಟ ಸ್ಥಳದಲ್ಲಿ ಮತ್ತು 2 ಅಂಕ, 5 ಅಂಕ, 10 ಅಂಕದಲ್ಲಿ ಇವುಗಳನ್ನು ಗಮನಿಸಿ ವಿಡಿಯೋವನ್ನು ಕೊನೆ ತನಕ ನೋಡಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ವಿದ್ಯಾರ್ಥಿಗಳು ಯಾರು ವಿಡಿಯೋವನ್ನು ಕೊನೆ ತನಕ ನೋಡ್ತಾ ಇಲ್ಲ. ಜೊತೆಗೆ ನಿಮ್ಮ ಸ್ನೇಹಿತರು ಸಹ ಅತಿ ಹೆಚ್ಚು ಶೇರ್ಗಳನ್ನು ಮಾಡಿ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಇನ್ನು ಕೆಲವು ದಿನಗಳಷ್ಟೇ ಇದ್ದಾವೆ ವಾರ್ಷಿಕ ಪರೀಕ್ಷೆಗಳು, ಅವುಗಳನ್ನು ಬರೆದು ನಿಮ್ಮ ಸ್ಕೋರನ್ನು ಉತ್ತಮಪಡಿಸಿ ಅಂತ ಕೊಳ್ತೀನಿ. ಸೊ ಬನ್ನಿ, ಯಾವೆಲ್ಲ ಪ್ರಶ್ನೆಗಳು ಬಂದಿವೆ ಅಂತ ನೋಡ್ಕೊಂತ ಹೋಗೋಣ. ಸೊ ಇನ್ನೂ ಯಾವ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮದೊಂದು ಸಣ್ಣ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದನ್ನು ಬಳಸ್ಕೊಂಡು ನೋಟ್ಸ್ಗಳನ್ನು ಪಡೆದು ನಿಮ್ಮ ವಾರ್ಷಿಕ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಇನ್ನು ಮುಂದೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಅದರ ಅನುಕೂಲ ಆಗಲಿ ಅಂತ ಹೇಳ್ತೀನಿ. ರಾಜ್ಯಶಾಸ್ತ್ರ ನಿಮಗೆ ನಾಳೆ ಸಾಮಾನ್ಯ ಜ್ಞಾನ GKಗೂ ಸಹ ಹೆಲ್ಪ್ ಆಗುವಂಥ ಒಂದು ವಿಷಯ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಗಮನಿಸ್ತಾ ಹೋಗಿ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಬಲಬದಿಯಲ್ಲಿ ಅಂಕಗಳನ್ನು ಬರಿಬೇಕು. ಪ್ರಶ್ನೆ ಸಂಖ್ಯೆನ ಸರಿಯಾಗಿ ನೀವು ಅಲ್ಲಿ ಉತ್ತರ ಪತ್ರಿಕೆಯಲ್ಲಿ ಬರಿಬೇಕು. ಎದಲ್ಲಿ ಕೊಟ್ಟಿರುವಂಥ ಎಲ್ಲ ಉತ್ತರಗಳಿಗೆ ಮೊದಲು ಏನು ಬರಿತೀರಿ ಅದೇ ಉತ್ತರ ಫೈನಲ್ ಆಗಿರ್ತದೆ ಅಂತ ಹೇಳ್ತಾರೆ ಅವರು. ಇನ್ನು ವಿಭಾಗವಾಗಿ ನೋಡ್ಕೊಂತ ಹೋಗಾಗ ಅರಿಸ್ಟಾಟಲ್ ಅವರು ರಚಿಸಿದ ಕೃತಿ ಎಷ್ಟು ಸಾರಿ ಕೇಳಿಲ್ಲ ಅಂತಂದ್ರೆ ಯಾವುದು ಆಯ್ಕೆಗಳನ್ನು ನೋಡಿ. ದಿ ಪಾಲಿಟಿಕ್ಸ್, ದಿ ರಿಪಬ್ಲಿಕ್, ದಿ ಪ್ರಿನ್ಸ್, ದಿ ರಿಪಬ್ಲಿಕಾ. ಸೊ ಉತ್ತರ ಯಾವುದಾಗ್ತದೆ ಅಂತಂದ್ರೆ ದಿ ಪಾಲಿಟಿಕ್ಸ್ ಎಂಬ ಗ್ರಂಥವನ್ನು ಅವರು ಬರೀತಾರೆ. ರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಅಂತ ಕೇಳಿದ್ದಾರೆ. ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಮೆಕೆವೆಲಿ. ಸೊ ಹಾಗಾದ್ರೆ ಉತ್ತರ ಯಾವುದಾಗ್ತದೆ ಅಂತಂದ್ರೆ ನಿಕೋಲೋ ಮೆಕೆವೆಲಿ ಅನ್ನುವಂಥ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ರಾಜ್ಯ ಎಂಬ ಪದವನ್ನು ಮೊದಲು ಬಳಕೆ ಮಾಡ್ತಾರೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಆದರ್ಶ ಎತ್ತಿ ಹಿಡಿದ ಕ್ರಾಂತಿ ಅಂತ ಕೇಳಿದ್ದಾರೆ. ನಾನು ಆಲ್ರೆಡಿ ಬಹಳ ಸಾರಿ ನಾನು ಏನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇವುಗಳನ್ನು ಕೊಟ್ಟಿದ್ದೀನಿ. ಸೊ ಪ್ಲೇಲಿಸ್ಟಲ್ಲಿ ಅವೆಲ್ಲ ವಿಡಿಯೋಗಳಿದ್ದಾವೆ, ಗಮನಿಸಿ. ಅಮೆರಿಕ ಕ್ರಾಂತಿನ, ಫ್ರಾನ್ಸ್ ಕ್ರಾಂತಿನ, ಔದ್ಯೋಗಿಕ ಕ್ರಾಂತಿನ, ಮಿಲಿಟರಿ ಕ್ರಾಂತಿನ. ಸೊ ನಾವು ಒಂದು ಕ್ರಾಂತಿಯನ್ನು ಸೂಚಿಸುವ ಹಾಗಿಲ್ಲ. ಇಲ್ಲಿ ಆಯ್ಕೆಗಳು ಕೊಟ್ಟಿದ್ದಾರೆ ನೋಡಿ. A 1 ಅಮೆರಿಕ ಕ್ರಾಂತಿ ಅಥವಾ ಫ್ರಾನ್ಸ್ ಕ್ರಾಂತಿನ, B ಕೇವಲ ಫ್ರಾನ್ಸ್ ಕ್ರಾಂತಿನ, 3 ಔದ್ಯೋಗಿಕ ಕ್ರಾಂತಿನ ಅಥವಾ ಮಿಲಿಟರಿ ಕ್ರಾಂತಿನ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ B ಫ್ರಾನ್ಸ್ ಕ್ರಾಂತಿ ಅಂತ ಹೇಳ್ತಾರೆ. ನನಗೆ ಕಮೆಂಟ್ ಮೂಲಕ ಫ್ರಾನ್ಸ್ ಕ್ರಾಂತಿ ಯಾವಾಗ ಆಯಿತು ಎಂಬುದರ ಬಗ್ಗೆ ನಾನು ಕಮೆಂಟ್ ಮೂಲಕ ತಿಳಿಸ್ಬೇಕು. ಇನ್ನು ಫೆಡರೇಷನ್ನ ಮೂಲ ಪದ ಅಂತಂದ್ರೆ ಆಯ್ಕೆ A B C D ಅನ್ನ ನೋಡಿದಾಗ ಉತ್ತರ ಯಾವುದಾಗ್ತದೆ ಅಂತಂದ್ರೆ B ಫಿಡಸ್ ಅಂತೇಳಿ ಬರ್ತದೆ. ಸೊ ಆ ಉತ್ತರ ಸರಿಯಾದದ್ದು. ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಉತ್ತರವನ್ನು ಸರಿಯಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಅಥವಾ ಕೌಟುಂಬಿಕ ನ್ಯಾಯಾಲಯ, ಕಂದಾಯ ನ್ಯಾಯಾಲಯ. ಹಾಗಾದ್ರೆ ಉತ್ತರ ಯಾವುದಾಗ್ತದೆ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳ್ತೀವಿ. ನೀವೆಲ್ಲ ಆಲ್ರೆಡಿ ಟಿವಿಗಳಲ್ಲಿ, ಪೇಪರ್ಗಳಲ್ಲಿ ಇದ್ರ ಬಗ್ಗೆ ನೋಡಿರ್ತೀರಿ, ಚಿತ್ರ ಪುಸ್ತಕದಲ್ಲಿ ಇದೆ, ಗಮನಿಸಿ. ಸೊ ಇವು ಬಹು ಆಯ್ಕೆ ಪ್ರಶ್ನೆಗಳಾದ್ರೆ ಇನ್ನು ಬಿಟ್ಟ ಸ್ಥಳ ನೋಡಿ. ಲಿಬರ್, ಇಂಗ್ಲೆಂಡ್, ರೋಸೋ, 30 ತಿಂಗಳು 44ನೇ ತಿದ್ದುಪಡಿ. ಇವೆಲ್ಲ ಯಾವ್ಯಾವ ಸಂಬಂಧಿಸಿದೆ ಅಂತ ಹೇಳಿ ಬರೀಬೇಕಾಗ್ತದೆ. ಡ್ಯಾಶ್ ರವರು ಹೇಳಿದಂತೆ ಒಂದು ರಾಜ್ಯದ ಜನಸಂಖ್ಯೆ ಅಂತಂದ್ರೆ ಅದು ರೋಸೋ ಅವರು ಹೇಳಿದಂತೆ ಒಂದು ರಾಜ್ಯದ ಜನಸಂಖ್ಯೆ 10,000 ಇರಬೇಕು ಅಂತ ಹೇಳ್ತಾರೆ. ಡ್ಯಾಶ್ ಎಂಬುದು ಸ್ವತಂತ್ರದ ಮೂಲ ಪದವಾಗಿದೆ. ಲಿಬರ್ ಎನ್ನುವಂಥದ್ದು ಸ್ವತಂತ್ರದ ಮೂಲ ಪದವಾಗಿದೆ. ಅಲಿಖಿತ ಸಂವಿಧಾನಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದ್ರೆ ಇಂಗ್ಲೆಂಡ್ ಸಂವಿಧಾನ. ಇನ್ನು ಲಿಖಿತ ಸಂವಿಧಾನಕ್ಕೆ ಒಂದು ಕಮೆಂಟ್ ಮೂಲಕ ನನಗೆ ಯಾವ್ದಾಗ್ತದೆ ಸಂವಿಧಾನವನ್ನು ತಿಳಿಸಿ. ಇನ್ನು ಡ್ಯಾಶ್ ಯು ಆಸ್ತಿಯು ಹಕ್ಕು, ಮೂಲಭೂತ ಹಕ್ಕನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. 44ನೇ ತಿದ್ದುಪಡಿ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಗಿದೆ. ಇನ್ನು ತಾಲೂಕು ಪಂಚಾಯತಿ ಅಧ್ಯಕ್ಷರ ಅವಧಿ ಎಷ್ಟು ಅಂತಂದ್ರೆ 30 ತಿಂಗಳು ಅಂತ ಹೇಳ್ತೀವಿ. ಇನ್ನು ಹೊಂದಿಸಿ ಬರೀರಿ ನೋಡ್ರಿ, ನಾನು ಪಕ್ಕದಲ್ಲಿ ಉತ್ತರಗಳನ್ನ ಕೊಟ್ಟಿದ್ದೀನಿ. ಸೊ ಅವುಗಳನ್ನ ಗಮನಿಸ್ತಾ ಹೋಗಿ ನೋಡ್ರಿ. ಪ್ರಾಯೋಗಿಕ ಅಧ್ಯಯನ ಅಂತಂದ್ರೆ ಅದು 5 ವಿಜ್ಞಾನದ ಒಂದು ಲಕ್ಷಣ ಅಂತ ಹೇಳ್ತೀವಿ. ಸುಗ್ರೀವಾಜ್ಞೆ ಅಂತಂದ್ರೆ 1 ರಾಷ್ಟ್ರಪತಿಯವರು ಹೊರಡಿಸ್ತಾರೆ. ಪುರಾತನ ನಿರಂಕುಶ ಅಂತಂದ್ರೆ 2 ತಾತ್ಕಾಲಿಕ ಸರ್ಕಾರಿ ವ್ಯವಸ್ಥೆ. ಇನ್ನು PIL ಅಂತಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ. 5ನೇದು ಜಿಲ್ಲಾ ಪಂಚಾಯಿತಿ ಆಡಳಿತಾಧಿಕಾರಿ ಯಾರ ಕಡೆ ಇರ್ತಂದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಡೆ ಇರ್ತದೆ. ಇನ್ನು 1 ಅಂಕದ ಪ್ರಶ್ನೆಗಳನ್ನು ಸ್ವಲ್ಪ ಇಲ್ಲಿ ಗಮನಿಸ್ತಾ ಹೋಗಿ ನೀವು. ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅರ್ಥವನ್ನು ನೀಡಿ. ಜನರು ನೇರವಾಗಿ ಸ್ವತಃ ರಾಜಾಡಳಿತದಲ್ಲಿ ಭಾಗವಹಿಸುವ ರಾಜಕೀಯ ವ್ಯವಸ್ಥೆವೇ ಪ್ರತ್ಯಕ್ಷ ಪ್ರಜಾಪ್ರಭುತ್ವ. ಹಾಗಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಪರೋಕ್ಷ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ನಮ್ಗೆ ತಿಳಿಸ್ಬೇಕು. 13 ನೋಡಿ, ಏನ್ ಕೇಳಿದ್ರೆ ರಾಜ್ಯಗಳಿಗೆ ರಾಜ್ಯಪಾಲರು ಯಾರು ನೇಮಿಸ್ತಾರೆ ಅಂತಂದ್ರೆ ರಾಷ್ಟ್ರಪತಿಗಳು ನೇಮಿಸ್ತಾರೆ. 14 ಭಾರತ ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು ಅಂತಂದ್ರೆ ಭಾರತ ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ. ಇನ್ನು ಮೇಲ್ಮನವಿ ಅಂತಂದ್ರೆ ಕೆಳಗಿನ ನ್ಯಾಯಾಲಯದಲ್ಲಿ ಸೂಕ್ತ ನ್ಯಾಯ ಸಿಗದಿದ್ದಾಗ
ಮೇಲಿನ ನ್ಯಾಯಾಲಯಕ್ಕೆ ಮೊರೆ ಹೋಗುವುದನ್ನು ಮೇಲ್ಮನವಿ ಅಂತೇವೆ. ಇನ್ನು ಭಾರತದಲ್ಲಿ ಕೌಟುಂಬಿಕ ನ್ಯಾಯಾಲಯ ಮೊಕದ್ದಮೆ ಯಾವಾಗ ಜಾರಿಗೆ ಬಂತು? ಅದು ಸೆಪ್ಟೆಂಬರ್ 14, 1984ರಲ್ಲಿ ಜಾರಿಗೆ ಬರ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ಸ್ವಲ್ಪ ಗಮನಿಸ್ತಾ, ವಿಡಿಯೋ ಸ್ವಲ್ಪ ಸ್ಪೀಡ್ ಆದರೂ ಪರವಾಗಿಲ್ಲ, ಯಾಕಂದ್ರೆ ನಿಮಗೆ ಇಲ್ಲಿ ಪಾಸಿಂಗ್ ಅಂಕಗಳು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಕಲ್ಯಾಣ ರಾಜ್ಯ ಎಂದರೇನು? ಜನತೆಯ ಸರ್ವೋತ್ಮಕ ಪ್ರಗತಿ ಮುಖ್ಯ ಉದ್ದೇಶ ಹೊಂದಿದ್ದು ಜನನದಿಂದ ಮರಣದವರೆಗೆ ಎಲ್ಲಾ ಪ್ರಜೆಗಳಿಗೆ ಸಕಲ ಸೌಲಭ್ಯ ಮತ್ತು ಸವಲತ್ತನ್ನು ಒದಗಿಸುವಂತಹ ಒಂದು ರಾಜ್ಯವನ್ನು ಕಲ್ಯಾಣ ರಾಜ್ಯ ಅಂತ ಕರಿತೀವಿ. ಪರಮಾಧಿಕಾರವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಹೀಗೋ ಗೇಸಿಯಸ್ ಪ್ರಕಾರ ಯಾರ ಆಜ್ಞೆಯನ್ನು ಇತರರು ತಿರಸ್ಕರಿಸಲು ಸಾಧ್ಯವಿಲ್ಲವೋ, ಹಾಗೆಯೇ ಯಾರ ಕಾರ್ಯಬದ್ಧತೆಯನ್ನು ಇತರರು ಪ್ರಶ್ನಿಸುವಂತ ಸಾಧ್ಯವಿಲ್ಲವೋ ಅಂತಹ ಒಂದು ಆಜ್ಞೆಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ಪರಮಾಧಿಕಾರ ಅಂತ ಕರಿತೀವಿ. ಕಾನೂನಿನ ಮೂಲಕ ಆಳ್ವಿಕೆ ಪ್ರಜಾಪ್ರಭುತ್ವದಲ್ಲಿ ಇದನ್ನು ಕಾಣಬಹುದು. ಇದನ್ನು ನಾವು ಕಾನೂನಿನ ಆಳ್ವಿಕೆ ಅಂತ ಕರಿತೀವಿ. ಇನ್ನು ಮುಂದುವರೆದಂತೆ 20ನೇ ಪ್ರಶ್ನೆ ನೋಡಿ. ಸಂಸದೀಯ ಸರ್ಕಾರದ ಅರ್ಥವನ್ನ ತಿಳಿಸಿ. ರಾಜಕೀಯ ವ್ಯವಸ್ಥೆಯಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಶಾಸಕಾಂಗದ ಅಧೀನದಲ್ಲಿರುತ್ತದೆಯೋ ಆ ಪದ್ಧತಿಯನ್ನು ಸಂಸದೀಯ ಸರ್ಕಾರ ಪದ್ಧತಿ ಅಂತ ಕರಿತೀವಿ. ಇನ್ನು 21 ಪ್ರಮಾಣಾನುಗುಣವಾಗಿ ಪ್ರಾತಿನಿಧ್ಯ ಅರ್ಥವನ್ನು ಬರೆಯಿರಿ. ಪ್ರಮಾಣಾನುಗುಣವಾಗಿ ಪ್ರಾತಿನಿಧ್ಯ ಚುನಾವಣೆಗಳಿಗೆ ಬಳಸಲಾಗುವ ಒಂದು ರೀತಿಯ ಮತದಾನ ವ್ಯವಸ್ಥೆಯಾಗಿದ್ದು ಇದರಲ್ಲಿ ಪಕ್ಷಗಳು ಅವರಿಗೆ ಮತ ಚಲಾಯಿಸದೆ ಮತಗಳ ಸಂಖ್ಯೆಗೆ ಅನುಗುಣವಾಗಿ ಸ್ಥಾನವನ್ನು ಗಳಿಸುವುದಕ್ಕೆ ಪ್ರಮಾಣಾನುಗುಣ ಪ್ರಾತಿನಿಧ್ಯ ಅರ್ಥವನ್ನು ಹೇಳ್ತೀವಿ. ಇನ್ನು ಈ ಚಿತ್ರವನ್ನು ಗುರುತಿಸಿ ಅವರ ಸ್ಥಾನವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಚಿತ್ರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರದು. ಇವರು ಭಾರತದ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಪ್ರಥಮ ರಾಷ್ಟ್ರಪತಿಗಳಾಗಿದ್ದರು ಅಂತ ಹೇಳ್ಬೋದು. ಇನ್ನು 22ನೇ ನ್ಯಾಯಿಕ ವಿಮರ್ಶೆ ಅಂದ್ರೇನು? ಶಾಸಕಾಂಗವು ರಚಿಸಿದ ಶಾಸನಗಳು ಸಂವಿಧಾನಕ್ಕೆ ವಿರುದ್ಧವಿದ್ದಾಗ ಅಂತ ಶಾಸನಗಳನ್ನು ಪರಿಶೀಲಿಸಿ ಅರ್ಥೈಸಿ ಸಂವಿಧಾನದ ವಿರೋಧಿ ಎಂದು ಘೋಷಿಸಿ ತೀರ್ಪು ನೀಡುವುದೇ ನ್ಯಾಯಿಕ ವಿಮರ್ಶೆ ಅಂತ ಕರಿತೀವಿ. ಇನ್ನು ಕೊನೆಯದು 24 ಪಂಚಾಯತ್ ರಾಜ್ ವ್ಯವಸ್ಥೆ ಮೊದಲಿಗೆ ಎಲ್ಲಿ ಮತ್ತು ಯಾವಾಗ ಅನುಷ್ಠಾನಕ್ಕೆ ಬಂತು? ಪಂಚಾಯತ್ ರಾಜ್ ವ್ಯವಸ್ಥೆಯು ಮೊದಲು ಅಕ್ಟೋಬರ್ 2, 1959ರಂದು ಪ್ರಪ್ರಥಮ ಬಾರಿಗೆ ರಾಜಸ್ಥಾನದ ನಾಗೋರ್ ಎಂಬಲ್ಲಿ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಉದ್ಘಾಟಿಸಿರೊಂದಿಗೆ ಅನುಷ್ಠಾನವನ್ನ ಗೊಳಿಸಿದ್ರು. ಸೊ ಇಷ್ಟು ನಿಮಗೆ 30 ಅಂಕಗಳು ಪಾಸಿಂಗ್ ಅಂಕಗಳಾದ್ರೆ, ಇನ್ನು ಭಾಗ ಸಿ ಅಲ್ಲಿ ನೋಡ್ತಾ ಹೋಗಿ ಪ್ರಶ್ನೆಗಳು ಯಾವ ಕೇಳಿದ್ದಾರೆ? ರಾಜ್ಯಶಾಸ್ತ್ರ ವ್ಯಾಪ್ತಿಯನ್ನು ವಿವರಿಸಿ, ರಾಜ್ಯ ಮತ್ತು ಸಂಘಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ, ಆರ್ಥಿಕ ಸ್ವಾತಂತ್ರ್ಯ ವಿವರಿಸನ್ನು ಪರಿಶೀಲಿಸಿ, ಸಂಯುಕ್ತ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ, ವಿಧಾನ ಪರಿಷತ್ ರಚನೆ ಕುರಿತು ಒಂದು ಟಿಪ್ಪಣಿ ಬರೆಯಿರಿ, ಶಾಸನ ರಚನಾ ಪ್ರಕ್ರಿಯೆ 3 ವಾಚನಗಳನ್ನು ವಿವರಿಸಿ, ಕೆಳಗಿನ ಚಿತ್ರಗಳನ್ನು ಗುರುತಿಸಿ ಅವರ ಮಹತ್ವವನ್ನು ಬರೆಯಿರಿ. ಈ ವಿಡಿಯೋದ ಕೆಲವು ಮಾಹಿತಿಗಳು ಮತ್ತು ಉತ್ತರಗಳು ಬೇಕು ಅಂತಂದ್ರೆ 2025 ಪ್ರಥಮ PUC ವಾರ್ಷಿಕ ಪರೀಕ್ಷೆ ತಯಾರಿ ವಿಡಿಯೋ ಅಂತ ಬಿಟ್ಟಿದ್ದೀನಿ ನಾನು. ಅಲ್ಲಿ ಸಂಪೂರ್ಣ ಕೆಲವು ಉತ್ತರಗಳು ಸಿಗ್ತವೆ, ಅಲ್ಲಿ ಹೋಗಿ ನಾವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಲೋಕ ಅದಾಲತ್ ಕುರಿತು ಒಂದು ಟಿಪ್ಪಣಿ ಬರೆಯಿರಿ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಾಖಲಿಸುವ ಕಾರಣ ಆಗೋ 5 ಅಂಶಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇನ್ನು 10 ಅಂಕದ 2 ಪ್ರಶ್ನೆಗಳನ್ನು ಬರೀಬೇಕು. ಪ್ರಜಾಸತ್ತಾತ್ಮಕ ಸರ್ಕಾರ ಲಕ್ಷಣಗಳನ್ನು ವಿವರಿಸಿ, ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ, ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವಿನ ಬಿಕ್ಕಟ್ಟನ್ನು ಪರಿಹರಿಸುವ ಭಾರತ ರಾಷ್ಟ್ರಪತಿ ಪಾತ್ರವನ್ನು ವಿವರಿಸಬೇಕು. ಇನ್ನು ಮಹಾನಗರ ಪಾಲಿಕೆ ಅಧಿಕಾರ ಮತ್ತು ಕಾರ್ಯಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಇಷ್ಟು 2024 ಮತ್ತು 25ನೇ ಸಾಲಿನ ರಾಜ್ಯಶಾಸ್ತ್ರ ಮಾದರಿ ಪ್ರಶ್ನೆ ಪತ್ರಿಕೆಯ ಕೆಲವು ಪ್ರಮುಖ ಪ್ರಶ್ನೆಗಳು ಬಂದಿದ್ವು. ಈ ಪ್ರಶ್ನೆಗಳನ್ನು ಬಳಸಿಕೊಂಡು ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಉತ್ತರವನ್ನು ಬರೆದಾಗ ನಿಮಗೆ 80 ಅಂಕ ಸಲ್ಲಿಕೆ ಸರಳವಾಗ್ತದೆ ಅಂತ ಹೇಳ್ತೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಅತಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.